ಎಲ್ಲರಿಗೂ ನಮಸ್ಕಾರ. ನಾರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿರುವಂಥ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ನಾನು ಈ ಡಿಸೈನ್ ಮಾಡೋದಕ್ಕೆ ನೋಡಿ ಈ ಥರ ವೀಟ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ದಾರನ ನೀಟಾಗಿ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಫಸ್ಟು ಲಾಕ್ ಮಾಡ್ಕೊಂಬಿಡಬೇಕು. ಸೇಫ್ಟಿಗೋಸ್ಕರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಮಾಡ್ಕೊಬೇಕು. 2 ಸಲ ಲಾಕ್ ಮಾಡ್ಕೊಂಡು ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ನೀಟಾಗೆ ಲಾಕ್ ಮಾಡ್ಕೊಬೇಕು. ನೋಡಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಳ್ಳಿ. ದಾರನ ಮೇಲೆ ತೊಗೊಂಡು ಇದಕ್ಕೆ ನಾನು ವೀಟ್ ಬೀಡ್ಸ್ ತೋರಿಸಿದೆ ನೋಡಿ, ಈ ಬೀಡ್ಸ್ನ ನೀಟಾಗಿ ದಾರದೊಳಗಡೆ ಹಾಕಿ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಳ್ಳಿ. 2 ಸಲ ದಾರನ ತೊಗೊಂಡು ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ, ಅದರೊಳಗಡೆ ಕ್ರೋಶನ ಹಾಕಿ ನೀಟಾಗೆ ದಾರನ ತೊಗೊಂಡು ಬರಬೇಕು. ದಾರನ ತೊಗೊಂಡು ಬಂದಾದಮೇಲೆ ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡ್ಕೊಬೇಕು ಫಸ್ಟು, ಮತ್ತು ಇನ್ನೂ 2ರಲ್ಲಿ 1 ಮಾಡ್ಕೊಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 1 2 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಇಲ್ಲಿ ನಾವೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ವ ನೋಡಿ, ಈ ಥರ ನೀಟಾಗಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಆ ತ್ರಿಬಲ್ ಕ್ರೋಶಾಗೆ ನಾವು 3 ಚೈನ್ ಹಾಕ್ಕೊಂಡಿರೋದನ್ನ ಲಾಕ್ ಮಾಡ್ಕೊಬೇಕು. ನೀಟಾಗಿ ಈ ಥರ ಲಾಕ್ ಮಾಡ್ಕೊಬೇಕು. ಮತ್ತೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟು ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದೇ ಪಾಯಿಂಟ್ಗೆ ಮತ್ತೆ ಕ್ರೋಶನ ಹಾಕಿ ದಾರನ ತಂದು 2ರಲ್ಲಿ 1 ಮಾಡ್ಕೊಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡ್ಕೊಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಮತ್ತು 3 ಚೈನ್ನ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡಾದಮೇಲೆ ನಾವು ಹಾಕ್ಕೊಂಡಿರೋ ತ್ರಿಬಲ್ ಕ್ರೋಶನ ಸೇರಿಸ್ಕೊಂಡು ಆ 3 ಚೈನ್ನ ಲಾಕ್ ಮಾಡಿಕೊಂಡು ಪಿಕೋ ಡಿಸೈನ್ನ ಮಾಡ್ಕೊಬೇಕು. ಮತ್ತು ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡೆ ಸೇಮ್ ಪಾಯಿಂಟು ನಾವು ಸ್ಟಾರ್ಟಿಂಗಲ್ಲಿ ಏನು 2 ಚೈನ್ ಹಾಕ್ಕೊಂಡಿರ್ತೀವಿ ಅದೇ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಅಂದರೆ 3 ಸಲ ಲೆಸ್ ಮಾಡ್ಕೊಬೇಕು. ನೀವು ಬೇಕಂದರೆ ಡಬಲ್ ಕ್ರೋಶನ್ನು ಕೂಡ ಮಾಡ್ಕೊಬೋದು, ಬಟ್ ಸ್ಲ್ಯಾಂಟಿಂಗ್ ಆರ್ಚು ಸ್ವಲ್ಪ ಚಿಕ್ಕದು ಬರುತ್ತೆ, ಹಾಗಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ತಿದ್ದೀನಿ. ಮತ್ತೆ 3 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡಿಕೊಂಡೆ. ಮತ್ತೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡು ಮತ್ತೆ ಸೇಮ್ ಪಾಯಿಂಟ್ಗೆ ಹೋಗಿ ನೀಟಾಗೆ 8 ಎಳೆ ದಾರನೂ ಕೂಡ ನೀಟಾಗಿ ತೊಗೊಂಡು ಬರಬೇಕು. ತಂದಾದಮೇಲೆ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಆದಮೇಲೆ 1 2 3 ಮತ್ತು 3 ಚೈನ್ನ ಹಾಕಿ ನಾವೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಹಾರ್ಚ್ ಬರುತ್ತೆ. 4 ತ್ರಿಬಲ್ ಕ್ರೋಶ ಮತ್ತು 4 ಪಿಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ಒಂದು ಲಾಕ್ ಆದಮೇಲೆ ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕಿ ನೀಟಾಗಿ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ 1 2 ಮತ್ತೆ 2 ಚೈನ್ನ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ನೀಟಾಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ತೊಗೊಂಡು ಮತ್ತೆ ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡಬೇಕು. ನೀಟಾಗೆ ಬೀಡ್ಸ್ನ ದಾರದೊಳಗಡೆ ಹಾಕಿ ಈ ಥರ ಎಡ್ಜ್ಗೆ ಎಳ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡು ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ, ಆ ಗ್ಯಾಪ್ಗೆ ಕ್ರೋಶನ ಹಾಕಿ ನೀಟಾಗಿ ದಾರನ ಎಳ್ಕೊಂಡು ಬರಬೇಕು. ದಾರನ ಎಳ್ಕೊಂಡು ಬಂದು ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡ್ಕೊಬೇಕು, ಮತ್ತು ಇನ್ನೂ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು
ನಾವೇನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೋಡಿ, ಆ ತ್ರಿಬಲ್ ಕ್ರೋಶನ ಸೇರಿಸ್ಕೊಂಡು ಲಾಕ್ ಮಾಡಿ ಪಿಕೋ ಡಿಸೈನ್ನ ಮಾಡ್ಕೊಬೇಕು. ನಾವು ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಈ ಬೀಡ್ಸ್ ಉದ್ದಕ್ಕೂ ಕರೆಕ್ಟಾಗಿ ಬರುತ್ತೆ, ಆಗ ನೀಟಾಗಿ ಕಾಣಿಸುತ್ತೆ ಡಿಸೈನು. ಮತ್ತೆ ಕ್ರೋಶ ಮೇಲೆ 2 ಸಲ ದಾರನ ತಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ಮತ್ತೆ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ನಾವು ಹಾಕ್ಕೊಂಡಿರೋ 3 ಚೈನ್ನ ತ್ರಿಬಲ್ ಕ್ರೋಶನ ಸೇರಿಸಿ ಲಾಕ್ ಮಾಡ್ಕೊಬೇಕು. ನಾವೇನಾದರೂ ಅಲ್ಲಿ ಈ ಥರ ವೀಟ್ ಬೀಡ್ಸ್ ಇಲ್ಲದೆ ಮಾಮೂಲಿ ಸ್ಮಾಲ್ ಸೈಜು ಪುಟ್ ರೌಂಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಅಲ್ಲಿಗೆ ನೀವು ಡಬಲ್ ಕ್ರೋಶನ ಮಾಡ್ಕೊಳ್ಳಿ, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಈ ಥರ ಉದ್ದ ಬೀಡ್ಸ್ನ ಯೂಸ್ ಮಾಡಿದಾಗ ನೀವು ತ್ರಿಬಲ್ ಕ್ರೋಶನೇ ಹಾಕೋದ್ರಿಂದ ನೀಟಾಗಿ ಬರುತ್ತೆ ಡಿಸೈನು. ಮತ್ತು ನಾನಿಲ್ಲಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಾದಮೇಲೆ ಹಾಕ್ಕೊಂಡಿರೋ ಚೈನ್ನ ತ್ರಿಬಲ್ ಕ್ರೋಶಾಗೆ ಸೇರಿಸಿ ಲಾಕ್ ಮಾಡಿಕೊಂಡು ಪಿಕೋ ಡಿಸೈನ್ನ ಮಾಡ್ಕೊಬೇಕು. ನಾವು ಸ್ಟಾರ್ಟಿಂಗ್ ಸ್ಲ್ಯಾಂಟಿಂಗ್ ಹಾರ್ಶಲ್ಲಿ 4 ತ್ರಿಬಲ್ ಕ್ರೋಶ ಮಾಡಿಕೊಂಡು 4 ಪಿಕೋ ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಪ್ರತಿಯೊಂದು ಸ್ಲ್ಯಾಂಟಿಂಗ್ ಹಾರ್ಶಲ್ಲೂ ಕೂಡ ಅಷ್ಟೇ ಮಾಡ್ಕೊಬೇಕು. ಮತ್ತು ದಾರನೂ ಅಷ್ಟೇ ನೀಟಾಗಿ ಹೇಳ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದಾರಗಳನ್ನ ಬಿಟ್ಟೋದ್ರೆ ವಾಪಸ್ ತೆಗೆದುಬಿಟ್ಟು ಇನ್ನೊಂದು ಸಲ ಡಿಸೈನ್ನ ಟ್ರೈ ಮಾಡಿ. ನಾವಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತುಂಬ ಎಳೆದಿ ಮಾಡಿ ದಾರ ಕಟ್ಟಾದರೆ ಫುಲ್ ಡಿಸೈನ್ ಹಾಳಾಗುತ್ತೆ. 3 ಚೈನ್ ಆದಮೇಲೆ ಮತ್ತೆ ನಾನು ಆ 3 ಚೈನ್ನ ತ್ರಿಬಲ್ ಕ್ರೋಶಗೆ ಸೇರಿಸಿ ಲಾಕ್ ಮಾಡಿ ಪಿಕೋ ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ನೀಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಲಾಕ್ ಮಾಡ್ಕೊಬೇಕು. 2 ಸ್ಲ್ಯಾಂಟಿಂಗ್ ಹಾರ್ಶ್ ಆದಮೇಲೆ ಮತ್ತೆ 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೀಟಾಗೆ ಲಾಕ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ತುಂಬ ಎಳೆದಂಗೆಲ್ಲ ಮಾಡ್ಕೊಬೇಡಿ, ಆವಾಗ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಮತ್ತು ಇವಾಗ 2 ಚೈನ್ ಹಾಕಿ ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೊಂಡು ಇದಕ್ಕೆ ವೀಟ್ ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ 1 ಸಲ ದಾರನ ತೊಗೊಂಡು ಈ 2 ಚೈನ್ ಏನು ಹಾಕ್ಕೊಂಡಿರ್ತೀವಿ ಅದರೊಳಗಡೆ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಮತ್ತು ನಾವು ಹಾಕ್ಕೊಳ್ಳೋ ತ್ರಿಬಲ್ ಕ್ರೋಶನೂ ಕೂಡ ಬೀಡ್ಸ್ ಯೂಸ್ ಮಾಡಿದ್ದೀವಲ್ವ, ಆ ಬೀಡ್ಸ್ ಉದ್ದಕ್ಕೂ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀವೇನಾದರೂ ರೌಂಡ್ ಬೀಡ್ಸ್ನೇನಾದರೂ ಯೂಸ್ ಮಾಡಿದ್ರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಆಗುತ್ತೆ. ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ನ ಹಾಕಿ ನಾವು ಹಾಕ್ಕೊಂಡಿರೋ ತ್ರಿಬಲ್ ಕ್ರೋಶನ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಪಿಕೋ ಡಿಸೈನ್ನ ಮಾಡ್ಕೊಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಲ್ಯಾಂಟಿಂಗ್ ಹಾರ್ಶಲ್ಲಿ ಯಾವ ರೀತಿ 4 ತ್ರಿಬಲ್ ಕ್ರೋಶ 4 ಪಿಕೋ ಡಿಸೈನ್ ಮಾಡ್ಕೊಂಡಿದ್ದೀನಿ, ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ಸ್ಲ್ಯಾಂಟಿಂಗ್ ಹಾರ್ಚ್ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಹೇಳ್ಕೊಂಡು ಲಾಕ್ ಮಾಡ್ಕೊಬೇಕು. ತುಂಬ ಉದ್ದ ದಾರಗಳನ್ನೆಲ್ಲ ಬಿಟ್ಕೊಂಬಿಡಿ, ಸ್ವಲ್ಪ ದಾರನ ಇಟ್ಕೊಳ್ಳಿ. ನೋಡಿ ಒಂದೇ ಸ್ಟೆಪ್ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಡಿಫ್ರೆಂಟಾಗಿ ಬಂದಿದೆ. ನಾನಿವತ್ತು ವಿತೌಟ್ ಸೀರೆ ಕುಚ್ಚು ಡಿಸೈನ್ನ ಹೇಳ್ಕೊಟ್ಟಿರೋದು. ನೋಡಿ ನೀಟಾಗಿ ಬಂದಿದೆ. ನೀವು ಸೀರೆಗೆ ಹೊಂದುವಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಡಿಸೈನ್ಗೆ ಚಾರ್ಜ್ ಮಾಡ್ತೀವಿ ಅಂತಂದರೆ 250ಇಂದ 300 ತನಕ ಚಾರ್ಜ್ ಮಾಡ್ಬೋದು. ನಾವಿರೋ ಪ್ಲೇಸು ಕೂಡ ನೋಡಿಕೊಂಡು ಚಾರ್ಜ್ ಮಾಡ್ಕೊಬೇಕು. ಮತ್ತು ನಾವು ಇದಕ್ಕೆ ಯಾವುದೇ ಜಾಸ್ತಿ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ ಅಲ್ವಾ, ಜಾಸ್ತಿನೂ ಚಾರ್ಜ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಸೀರೆ ಕುಚ್ಚು ಕಟ್ಟೋದು ಇಲ್ಲ ಅಲ್ವಾ, ಬೇಗನೂ ಕೂಡ ಕೆಲಸ ಮುಗಿಯುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿ ಬರುತ್ತೆ, ಮತ್ತು ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಚೈನ್ ಏನು ಹಾಕದೆ ಡೈರೆಕ್ಟ್ ಸ್ಲ್ಯಾಂಟಿಂಗ್ ಹಾರ್ಚ್ಗಳನ್ನ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಬಿಗಿನರ್ಸು ಕೂಡ ಆರಾಮಾಗಿ ಡಿಸೈನ್ನ ಟ್ರೈ ಮಾಡ್ಬೋದು. ಇವತ್ತು ಮಾಡಿರೋ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.